ಭಾರ. ಸಾಮಾನ್ಯವಾಗಿ ಸ್ವಲ್ಪ ವಯಸ್ಸಾದವರನ್ನು ಮಾತನಾಡಿಸಿದಾಗ ಏನಿದೆ, ಎಲ್ಲವೂ ಆಯಿತು, ಊರು ಹೋಗು ಎನ್ನುತ್ತದೆ, ಕಾಡು ಬಾ ಅನ್ನುತ್ತದೆ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಇನ್ನು ತನ್ನಿಂದ ಏನೂ ಮಾಡಲಾಗುವುದಿಲ್ಲ, ಆದ್ದರಿಂದ ಆತ ತಾನು ಇನ್ನು ಬದುಕಿರುವುದರಿಂದ ಈ ಭೂಮಿಗೆ ಭಾರ ಅಂತ ಭಾವಿಸ್ತಾನೆ. ಪಂಚಭೂತಗಳಲ್ಲಿ ಒಂದಾದ ಭೂಮಿ ಅದೆಷ್ಟು ಸಾಗರಗಳನ್ನು ಹೊತ್ತು ಲಕ್ಷಾಂತರ ವರ್ಷಗಳಿಂದ ಇದ್ದರೂ ಅವುಗಳು ಭಾರವಾಗಿದೆ ಅಂತ ಹೇಳಿ ಇಂದಿಗೂ ಹೇಳಲಿಲ್ಲ. ದೊಡ್ಡ ದೊಡ್ಡ ಪರ್ವತಗಳನ್ನು ಹೊತ್ತು ನಿಂತಿದೆ, ಆದರೂ ಒಂದು ಸಲ ತನಗೆ ಭಾರ ಎನ್ನಲಿಲ್ಲ. ಅನೇಕ ಸಾಮ್ರಾಜ್ಯಗಳು ನಡೆದು ಹೋಗಿವೆ, ಅನೇಕ ಮಹಾತ್ಮರು ಜನಿಸಿದ್ದಾರೆ. ಇಂತಹ ಸ್ವರ್ಗದಂತಿರುವ ಭೂಮಿಯಲ್ಲಿ ನಾವಿದ್ದೇವೆ. ಆದ್ದರಿಂದ ನಾವು ಧನ್ಯರು. ನಾವು ತಿನ್ನುವ ಆಹಾರ ಬೆಳೆಯುವುದು ಮಣ್ಣಿನಲ್ಲಿ. ಇಂತಹ ಮಣ್ಣನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ. ಯಾಕೆ ಅಂತಂದರೆ ಮೊಳಕೆ ಒಡೆಯುವುದು ಮಣ್ಣಿಂದ, ಸಸ್ಯ ಆಗುವುದು ಮಣ್ಣಿಂದ, ಅದರಲ್ಲೇ ಹೂ ಬಿಡುವುದು, ಹಣ್ಣು ಸಿಗುವುದು ಮಣ್ಣಿಂದ. ಇಂತಹ ಮಣ್ಣು ಇಲ್ಲದಿದ್ದರೆ ಹಣ್ಣು ಸಿಗುವುದಿಲ್ಲ, ಅಂದರೆ ಅನ್ನ ಸಿಗುವುದಿಲ್ಲ. ಹಾಗಾದರೆ ಮಾನವನು ಮಾತ್ರ ತಾನು ಭಾರ ಅಂತ ಹೇಳ್ತಾ ಇರ್ತಾನೆ. ಹಾಗಾದರೆ ಯಾಕೆ ಭಾರ ಅಂತಂದರೆ, ಈ ಪ್ರಪಂಚದಲ್ಲಿ ಇರುವ ಪ್ರಾಣಿ ಪಕ್ಷಿಗಳು ಎಲ್ಲವೂ ತಮ್ಮ ತಮ್ಮ ಧರ್ಮವನ್ನು ಆಚರಿಸುತ್ತಾರೆ. ಕೇವಲ ಮಾನವನು ಮಾತ್ರ ಎಲ್ಲ ಧರ್ಮಗಳನ್ನು ಆಚರಿಸಲು ಹೋಗಿ ಎಲ್ಲವನ್ನೂ ನಾಶ ಮಾಡ್ತಾ ಇದ್ದಾನೆ. ಆಗ ಅವನು ಭಾರವಾಗುವನು.